ಬ್ಯಾಕ್ ಟು ಒನ್ ಮೋರ್ ವ್ಲಾಗ್. ಸೊ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಆ್ಯಂಡ್ ಇವತ್ತು ಮತ್ತೆ ಮಾರ್ನಿಂಗ್ ಎದ್ದು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಫ್ರೆಶ್ ಆಗಿ ಬಂದಿದ ತಕ್ಷಣ. ಆ್ಯಂಡ್ ಇವಾಗ ಏನಂದರೆ ತಿಂಡಿ ಮಾಡಬೇಕು. ಫಸ್ಟ್ ಕೆಲಸನೇ ತಿಂಡಿ ಮಾಡಬೇಕು. ತಿಂಡಿ ಮಾಡೋದಿದ್ರೂ ಕೂಡ ಯಾಕೆ ಲೇಟಾಗಿ ಎದ್ದೇಳ್ತೀಯಾ ಅಂತೇಳಿ ದಿನ ಬಯಸ್ಕೊತಿದ್ದೀನಿ ಒಂದು ವಾರದಿಂದ. ಅದೇನೋ ಯಾವಾಗ ಹುಷಾರಿದಂಗೆ ಆಯಿತು ಅವಾಗ ಸ್ವಲ್ಪ ನಿದ್ದೆ ಜಾಸ್ತಿ ಮಾಡೋಣ ಇನ್ಮೇಲೆ ಅಂತ ಅನ್ನಿಸ್ಬಿಡ್ತು. ಹಾಗಾಗಿ 6:30-7 ಗಂಟೆ ಆಗ್ತಿದೆ. ಅಟ್ಲೀಸ್ಟ್ 6 ಗಂಟೆಗಾದ್ರೆ ಎದ್ದೇಳೋಣ ಅಂತ ಅಂದ್ಕೊಂಡು ಎಷ್ಟು ಅಂದ್ಕೊಂಡ್ರು ಕೂಡ ಆಗ್ತಿಲ್ಲ. ಯಾಕೆ ಅಂತಂದರೆ ಮಿಂಚು 11:15 ಮಲಗ್ತಿದ್ದಾಳೆ, ಸಕ್ಕದ ಆಟ ಆಡ್ತಿದ್ದಾಳೆ. ಸೊ ಒಂದು 2-3 ತಿಂಗಳು ಮೇ ಬಿ ಮಿಟ್ಟುನು ಹಿಂಗೆ ಮಾಡಿದ್ಲು ಅಂತ ಅನ್ಕೊತೀನಿ. ಲಾಸ್ಟ್ ಟೈಮ್ ಎಷ್ಟು ತಲೆ ಕೆಡಿಸಿದ್ಲು ಅಂತಂದರೆ ಮಿಟ್ಟು. ಸೊ ಅದಕ್ಕೆ ಇವಳು ವಿಚಾರದಲ್ಲಿ ಸ್ವಲ್ಪ ಸಮಾಧಾನ ಮಾಡ್ಕೊತಾ ಇದ್ದೀನಿ. ಮತ್ತೆ ಯಾವಾಗ ಬೇಗ ಮಲ್ಕೊಳ್ಳೋ ಅಂತ ಅಭ್ಯಾಸ ಸ್ಟಾರ್ಟ್ ಆಗುತ್ತೋ ಅವಳದು ಅಂತೇಳಿ. ಅವಳು ಲೇಟಾಗಿ ಮಲ್ಸೋದ್ರಿಂದ ನಾನು ಬೇರೆ ಲೇಟಾಗಿ ಎದ್ಬಿಟ್ರೆ ಮುಗೀತು, ನನ್ನ ಕಣ್ಣಿನ ಗತೆನೂ ಹೋಯ್ತು. ಸೊ ಡ್ರಾಪ್ಸ್ ಹಾಕೊಂಡು ಮಲಗ್ತೀನಿ. ಹಾಗಾಗಿ ಅಟ್ಲೀಸ್ಟ್ ಸ್ವಲ್ಪನಾದ್ರೂ ನಿದ್ದೆ ಮಾಡೋಣ ಅಂತ ಅನ್ಕೊಂತಿದ್ದೀನಿ. ಯೋಗ ಕತೆ ಅಂದ್ರೂ ಕೇಳೋಕ್ಕೆ ಹೋಗ್ಬಿಡಿ, ಲೇಟಾಗಿ ಎದ್ದೇಳ್ತಾ ಇದ್ದೀನಿ. 11:30 ಬ್ಯಾಚ್ ಕೂಡ ಅಟೆಂಡ್ ಮಾಡೋಕ್ಕಾಗ್ತಾ ಇಲ್ಲ. ನನಗೆ ಅರ್ಥ ಆಯಿತು, ಓಕೆ ಇವಳದು ಮತ್ತೆ ಅಭ್ಯಾಸ ಚೇಂಜ್ ಆಗಿ ಅವಳು ರಾತ್ರಿ 9:30-10 ಗಂಟೆಗೆ ನಾನು ಮಲಗಿಸಿದ ತಕ್ಷಣ ಮಲ್ಕೊಳ್ಳೋವರೆಗೂ ನನಗೆ ಯಾವುದು ಮಾಡೋದಕ್ಕಾಗಲ್ಲ ಅಂತ ಗೊತ್ತಾಗಿ ಸದ್ಯಕ್ಕೆ ಸುಮ್ಮನಾಗಿದ್ದೀನಿ. ಸೊ ಫ್ರೆಂಡ್ಸ್ ಏನಿಲ್ಲ, ಇವಾಗ ತಿಂಡಿ ಮಾಡಬೇಕು. ನಾನು ಕ್ವಿಕ್ಕಾಗಿ ಮಾಡಬೇಕು. ಲೇಟಾಗಿ ಎದ್ದಾಳ್ತಿರೋದ್ರಿಂದ ಬೇಗ ಆಗುವಂಥದ್ದು ಏನಾದರೂ ಮಾಡು ಅಂತೇಳಿ ತಲೆ ತಿಂತಾರೆ ನಮ್ಮ ಮನೆಯವರು. ಏನು ಮಾಡೋದು. ಸೊ ಇವಾಗ ಚಿಟ್ಟಿ ಜೊತೆ ಸ್ನಾನ ಮಾಡಿಸ್ತಿದ್ದಾರೆ. ಚಿಟ್ಟಿಗೆ ಸ್ನಾನ ಮಾಡಿಸ್ತಿದ್ದಾರೆ. ಬಿಸಿನೀರು ಹಾಕಿದ್ರು. ನಾನು ಹೋಗಿ ಬೇಗ ಫೇಸ್ ವಾಶ್ ಎಲ್ಲ ಮಾಡ್ಕೊಂಬಂದೆ. ಮತ್ತೆ ನೀರು ಇಟ್ಕೊಂಡಿದ್ದಾರೆ. ಹಾಗೆ ಸ್ವಲ್ಪ ದಿನದಲ್ಲೇ ಗೀಸರ್ ಮತ್ತು ಅಕ್ವಾಗಾರ್ಡ್ ಹಾಕ್ಸುವಂಥ ಎಲ್ಲ ಪ್ಲಾನಿಂಗ್ಸ್ ನಡೀತಾ ಇದೆ. ಸೊ ನೋಡೋಣ, ಅದ್ರ ಬಗ್ಗೆ ನೆಕ್ಸ್ಟ್ ಶೇರ್ ಮಾಡ್ತೀನಿ. ಇವಾಗ ತಿಂಡಿಗೆ ಸಿಂಪಲ್ ಆಗಿ ಟೊಮೊಟೊ ರೈಸ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ಚಿಟ್ಟಿದು ಸ್ನಾನ ಆಯಿತು, ಅವರಪ್ಪ ರೆಡಿ ಮಾಡ್ತಾ ಇದ್ದಾರೆ ಯೂನಿಫಾರ್ಮ್ ಹಾಕಿ. ಫ್ರೆಂಡ್ಸ್ ಏನು ಗೊತ್ತಾ, ರೀಸೆಂಟ್ಲಿ ನಾನು ಇವಾಗ ಲಂಚ್ ಬಾಕ್ಸ್ ಪ್ರಿಪ್ರೇಷನ್ ಮಾಡೋಂಥ ಜಾಸ್ತಿ ಇರುತ್ತೆ, ರೆಸಿಪೀಸ್ ಅದೇ ಜಾಸ್ತಿ ಇರುತ್ತೆ. ನನಗೊಂದು ಕುಕ್ಕರ್ ಬೇಕು ಅಂತ ಅನ್ನೋದು ಮನಸ್ಸಲ್ಲಿತ್ತು. ನನ್ನ ಹತ್ರ ಆಲ್ರೆಡಿ ಕುಕ್ಕರ್ಸ್ ಇದೆ. ಅದು ಅಲ್ಯೂಮಿನಿಯಂ ಇದೆ, ಒಂದು ಸ್ಟೀಲಿಂದ ಇತ್ತು ಅಂತ ತುಂಬ ಚೆನ್ನಾಗಿರುತ್ತೆ, ಮತ್ತೆ ಹೆಲ್ತಿಯಾಗೂ ಕೂಡ ಕುಕ್ ಮಾಡ್ಬೋದು ಅಂತ ಅನ್ಕೊಂತಿದ್ದೆ. ಸೊ ಹಾಗೆ ಇಂಡಸ್ ವ್ಯಾಲಿ ಅವ್ರ ಕಡೆಯಿಂದ ನಾನು ಒಂದು ಕುಕ್ಕರ್ನ ಬೈ ಮಾಡಿದ್ದೀನಿ, 3 ಲೀಟರ್ಸ್ ಇದು. ಸೊ ಎಷ್ಟು ಚೆನ್ನಾಗಿದೆ ಗೊತ್ತಾ, ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಇಷ್ಟು ದಿನ ಆ ಕುಕ್ಕರ್ ಅಲ್ಲಿ ಅಡಿಗೆ ಮಾಡಿದ್ದಕ್ಕೂ ಇದಕ್ಕೂ ತುಂಬಾ ಡಿಫ್ರೆನ್ಸ್ ಅನಿಸ್ತಾ ಇದೆ. ನಂಗಂತೂ ತುಂಬಾ ಇಷ್ಟ ಆಯ್ತು ಪರ್ಸನಲಿ. ಹಾಗೆ ಅನ್ಬಾಕ್ಸಿಂಗ್ ಎಲ್ಲ ನಿಮ್ಗೆ ತೋರಿಸ್ತೀನಿ. ಆ್ಯಕ್ಚುಲಿ ಇದು ಬಾಕ್ಸ್ ಬಂದಿದ್ದು ಒಂದು 1 ವೀಕ್ ಆಯಿತು. ಸೊ ನಾನು ಅದನ್ನು ಅನ್ಬಾಕ್ಸ್ ಮಾಡಿ ಇಟ್ಟಿದ್ದೆ. ಸೊ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತೇಳಿ. ಆ ಟೈಮಲ್ಲಿ ಮಿಟ್ಟುಗೆ ಕೂದಲಿದೆ ನೋಡಿ, ಎಷ್ಟು ಚಂದ ಕಾಣಿಸ್ತಿದ್ದಾಳಲ್ಲ. ಸೊ ಅವಳಂತೂ ಸಖತ್ ಎಕ್ಸೈಟೆಡ್ ಆಗಿ ಅನ್ಬಾಕ್ಸ್ ಮಾಡ್ತಾ ಇದ್ಲು ಒಂದೊಂದನ್ನೇ. ಕುಕ್ಕರ್ ತೆಗಿ ಅಂತಂದರೆ ವಿಷಲ್ ಅಷ್ಟೇ ತೆಗೆದು ಕುತ್ಕೊಂಡ್ಬಿಟ್ಲು, ಯಾಕಂದರೆ ಅವಳಿಗೆ ಅದು ಇಷ್ಟ ಆಯಿತು ಅಂತೇಳಿ. ಸೊ ಫ್ರೆಂಡ್ಸ್ ನೋಡ್ತಿದ್ದೀರಲ್ಲ, ಬಾಕ್ಸಲ್ಲಿ ಎಷ್ಟು ಸೇಫಾಗಿ ನಮಗೆ ನೀಟಾಗಿ ಪ್ಯಾಕೇಜಿಂಗಲ್ಲಿ ಕೊಟ್ಟಿರ್ತಾರೆ. ಹಾಗೆ ಇದ್ರ ಜೊತೆಲಿ ಇಂಡಸ್ ವ್ಯಾಲಿ ಅನ್ನೋ ಒಂದು ಬ್ರ್ಯಾಂಡಿಂದ ಏನೇನೆಲ್ಲ ಪ್ರೊವೈಡ್ ಆಗುತ್ತೆ, ಸೊ ಪ್ರತಿಯೊಂದು ಐಟಮ್ಸ್ ಕೂಡ ಇರುವಂಥದ್ದು. ಹಾಗೆ ಮತ್ತೆ ನಮಗೆ ವಾರಂಟಿ ಕಾರ್ಡ್ ಕೂಡ ಕೊಟ್ಟಿರ್ತಾರೆ. ಹಾಗೆ ನೀವು ಇಲ್ಲಿ ನೋಡ್ತಿದ್ದೀರಿ ಥ್ಯಾಂಕ್ ಯು ಅಂತ ಹೇಳಿ. ಸೊ ಇದು ನಿಮಗೆ ಇಂಡಸ್ ವ್ಯಾಲಿ ಕಡೆಯಿಂದ 10% ಆಫರ್ ಇರುತ್ತೆ. ಅದರಲ್ಲೂ ನಾನು ಇವಾಗ ಏನು ನಿಮಗೆ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ, ಈ ಒಂದು ಕೋಡ್ನ ಯೂಸ್ ಮಾಡಿದ್ರೆ 12% ಎಕ್ಸ್ಟ್ರಾ ಡಿಸ್ಕೌಂಟ್ ಸಿಗುತ್ತೆ ನಿಮಗೆ. ಸೊ ಫ್ರೆಂಡ್ಸ್ ನಾನು ನಿಮಗೆ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ಯಾವ ಥರ ಕ್ವಾಲಿಟಿ ಇದೆ ಅಂತೇಳಿ. ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ. ಪ್ಯೂರ್ಲಿ ಸ್ಟೇನ್ಲೆಸ್ ಸ್ಟೀಲ್ ಆಗಿರೋದ್ರಿಂದ ನಮಗೆ ಕುಕ್ ಮಾಡಲಿಕ್ಕೆ ಈಸಿ ಕೂಡ ಹೌದು, ಹೆಲ್ತಿಯಾಗಿ ಕೂಡ ಹೌದು. ಸೊ ನೋಡ್ತಾ ಇದ್ದೀರಲ್ಲ, ನನಗಂತೂ ತುಂಬ ಇಷ್ಟ ಆಯಿತು. ಎಷ್ಟು ಚೆನ್ನಾಗಿದೆ, 3 ಲೇಯರ್ಸ್ ಇದೆ. ಆ್ಯಂಡ್ ಸ್ಟೇನ್ಲೆಸ್ ಸ್ಟೀಲ್ ಅಂತಂದರೆ ಇಷ್ಟು ಒಳ್ಳೆ ಕ್ವಾಲಿಟಿ ನಮಗೆ ಬೇರೆ ಬ್ರ್ಯಾಂಡ್ಸಲ್ಲಿ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಬಟ್ ಸುಮಾರು 7-8 ತಿಂಗಳಿಂದ ನಾನು ಈ ಒಂದು ಬ್ರ್ಯಾಂಡ್ನ ಕುಕ್ವೇರ್ಸ್ ಯೂಸ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ. ಸೊ ಟ್ರೈ ಮಾಡಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಎಲ್ಲದು ಕೂಡ ಅವೈಲೇಬಲ್ ಇರುತ್ತೆ. ಸೊ ಚೆಕ್ ಮಾಡಿಲ್ಲ ಅಂತಂದರೆ ಇವಾಗೆ ಚೆಕ್ ಮಾಡಿ. ಏನಾದರೂ ಈ ಥರ ಸ್ಟೀಲಿಂದೇ ಪರ್ಚೇಸ್ ಮಾಡಬೇಕು, ನಾವು ಕೂಡ ಚೆನ್ನಾಗಿರುವಂಥದ್ದನ್ನ ಯೂಸ್ ಮಾಡಬೇಕು ಅಂತ ಏನಾದರೂ ಅನ್ಕೊಂಡಿದ್ರೆ ನನ್ನ ಕೋಡ್ನ ಯೂಸ್ ಮಾಡಿ ಖಂಡಿತ ನೀವು ಎಕ್ಸ್ಟ್ರಾ ಆಫರ್ ಇಂದ ಪರ್ಚೇಸ್ ಮಾಡ್ಬೋದು. ಹಾಗೆ ನಾನು ಇವಾಗ ಕ್ವಿಕ್ ಆಗಿ ಟೊಮೊಟೊ ರೈಸ್ಗೆ ರೆಡಿ ಮಾಡ್ಕೊಂಡು ಚಿಟ್ಟಿ ರೆಡಿ ಆಗಿದ್ದಾನೆ. ಆ್ಯಂಡ್ ನಾನು ತಿಂಡಿ ಮಾಡ್ಕೊಂಡು ಬರೋದ್ರೊಳಗಡೆ ಈ ಮೇಡಮ್ ಅವ್ರು ಎದ್ದು ಕುತ್ಕೊಂಡ್ಬಿಟ್ಟಿದ್ದಾರೆ. ಎದ್ದು ಬಿಡ್ತಾಳೆ ನಾನು ಎದ್ದ ತಕ್ಷಣ. ಸೊ ನೋಡಿ ಆಟ ಆಡ್ತಿದ್ದಾಳೆ. ಲಂಗೋಟಿ ಕಟ್ಟಿದ್ದೀನಿ. ಮಮ್ಮಿ ಅದು ಹಾಕ್ಕೊಂಡು ಮಮ್ಮಿ. ಸೊ ವಿಜಲ್ ಆಯಿತು, ಚಿಟ್ಟಿಗೆ ತಿಂಡಿ ರೆಡಿ ಆಯಿತು. ಇವತ್ತು ಇಡೀ ದಿನ ಈ ಮೇಡಮ್ ಅವ್ರು ಏನು ಮಾಡ್ತಾರೆ ಅದನ್ನು ನನ್ನ ಜೊತೆ ಶೇರ್ ಮಾಡ್ತೀನಿ. ಎಷ್ಟು ತರಲೆ ಆಗಿದ್ದಾಳೆ ಅಂತಂದರೆ ಭಯಂಕರ ಕಿತಿಮಿ. ಇವಳು ಆಟಿಸೋದ್ರೊಳಗೆ ಟೈಮ್ ಹೋಗ್ಬಿಡುತ್ತೆ. ಇಲ್ಲಿ ನೋಡಿ ಸಣ್ಣ ಜುಟ್ಟು ಬಂದಿದೆ ಮಿಂಚುಗೆ. ಜುಟ್ಟು ಹಾಕ್ತಾ ಇದ್ದೀನಿ ಮೊನ್ನೆಯಿಂದ. ಫುಲ್ ಕೂದಲೆಲ್ಲ ಮುಂದೆ ಬರುತ್ತೆ ಅಂತೇಳಿ. ಅಮ್ಮ ಜುಟ್ಟು ಬಾಗುಂಡದ ಅವಳಿಗೆ ಇವಾಗ ಎಲ್ಲಾದರೂ ಬಿಟ್ಬಿಟ್ರಿ ನನ್ನ ಅಂತ ಹೋಗ್ತಾಳೆ. ಇದು ಹಿಂಗೆ ಮಾಡ್ತಾಳೆ. ಹಿಂಗೆ ಏನಂದ್ರೆ ಲಾಸ್ಟ್ ಮೊನ್ನೆ ನಾವು ಚಿಟ್ಟಿದು ನಾಮಕರಣದ್ದು ಆಲ್ಬಮ್ ನೋಡಿದ್ವಿ. ಹಬ್ಬ ಎಷ್ಟು ಸೇಮ್ ಗೊತ್ತಾ, ಇವರಿಬ್ರು ಡಿಟ್ಟೋ. ಇವಾಗ ಮಿಂಚು ನೋಡ್ದಂಗಿತ್ತು ಅವನು 7 ಮಂತ್ಸಲ್ಲಿ. ಸೊ ಮಿಂಚಿನ ಸೇಮ್ ಮಿಂಚು ನೋಡ್ದಂಗೆ ಇತ್ತು. ಆಮೇಲೆ ಈ ಥರ ಜುಟ್ಟು ಹಾಕ್ಸಿ ಅವನಿಗೆ ಮಲಗಿಸಿ ಫೋಟೋ ತೆಗೆದಿದ್ದೀವಿ. ಅದಂತೂ ಸೇಮ್ ಇವಳೆ. ಸೊ ನಾನು ನಿಮಗೆ ನೆಕ್ಸ್ಟ್ ಶೇರ್ ಮಾಡ್ಕೊತೀನಿ. ಅಮ್ಮನ ಮನೇಲಿದೆ ಅದು ಆಲ್ಬಂಬು.
ತಿಂಡಿ ರೆಡಿ ಆಯಿತು, ಅವ್ನಿಗೆ ಹಾಕೊಟ್ಟಿದ್ದೀನಿ, ಊಟ ಮಾಡ್ತಾ ಇದ್ದಾನೆ. ಈಗ ನೋಡಿ ನಮ್ಮ ಮಿಂಚು ಹೆಂಗೆ ಮಾಡ್ತಾಳೆ, ಅವಳು ಸುಮ್ಮನೆ ಮಾಡ್ಕೊಂಡು ಆ ಕಡೆ ನೋಡ್ತಿದ್ದಾಳೆ. ಅಮ್ಮ ಏನು ಅಣ್ಣನ ನೋಡ್ತಿದ್ದೀಯ, ಅಣ್ಣ ತಿಂಡಿ ತಿಂತಾ ಇರೋದನ್ನು ಅವಳು ನೋಡ್ತಾ ಇದ್ದಾಳೆ. ನಮ್ಮಿಟ್ಟು ಇನ್ನೂ ಮಲ್ಕೊಂಡಿದ್ದಾಳೆ, ಹಾಗಾಗಿದ್ದು ಯಾವುದೂ ತೆಗ್ದಿಲ್ಲ, ಹಾಸ್ಕೊಂಡಿರೋದು. ಮಿಂಚು ಆಮೇಲೆ ಲಂಗೋಟಿ ಯಾಕೆ ಕಟ್ಟಿದ್ದೀನಿ ಗೊತ್ತಾ, ಫುಲ್ ಮೋಷನ್ ಮಾಡ್ಕೊತಿದ್ದಾಳೆ, ಬೆಡ್ಶೀಟ್ ಮೇಲೆ ಎಲ್ಲ ಮೋಷನ್ ಆಗ್ತಿದೆ, ಹಾಗಾಗಿ ಲಂಗೋಟಿ ಸ್ಟೈಲ್ ಕಟ್ಬಿಟ್ಟಿದ್ದೀನಿ, ನನಗೆ ತೊಳೆಯೋದಕ್ಕೆ ಈಸಿ ಆಗುತ್ತೆ ಅಂಥೇಳಿ. ಏನು 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 ನಿಂದು ತರಲೆ ಆಟ ಏನು? ಬರ್ತೀಯಾ ಬರ್ತೀಯಾ? ಬೇಡ 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 ಬಂಗಾರು. ಅಣ್ಣನೊಂದ್ಸರಿ ನೋಡ್ತಾಳೆ, ನನ್ನನ್ನೊಂದ್ಸರಿ ನೋಡ್ತಾಳೆ, ಇನ್ನೊಂದು ಸ್ವಲ್ಪ ಹೊತ್ತು ಆಟ ಆಡಿಸ್ಬಿಟ್ರೆ ಮತ್ತೆ ಮಲ್ಕೊಂಡ್ಬಿಡ್ತಾಳೆ. ಆವಾಗ ನಂದು ಕೆಲಸ ಸ್ಟಾರ್ಟ್ ಆ್ಯಕ್ಚುಲಿ. ಸೊ ಫ್ರೆಂಡ್ಸ್, ಲಾಸ್ಟ್ ವಿಡಿಯೋದಲ್ಲಿ ಒಬ್ರು ನನಗೆ ಸಜೆಸ್ಟ್ ಮಾಡಿದ್ರು, ಏನಂತಂದರೆ ಅಕ್ಕ ನಿಮ್ದು ಡಿ ಪಿ ಇದೆ ಅಲ್ಲ, ಅದು 3 ಮಕ್ಕಳದು ಇಡಿ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ. ಸೊ 3 ಮಕ್ಕಳದು ಒಂದು ಫೋಟೋಸ್ ತೆಗೆಸಿಲ್ಲ, 3 ಮಕ್ಕಳದು ಅಷ್ಟಲ್ಲ, ನಮ್ಮದು ಕೂಡ ಒಂದೊಂದು ಫೋಟೋಸ್ ಇಲ್ಲ. ಅದಕ್ಕೆ ನಾವೇನು ಪ್ಲ್ಯಾನ್ ಮಾಡ್ತಿದ್ದೀವಿ ಅಂದರೆ, ಪ್ರೆಸೆಂಟ್ ನಾವು ಪಿಂಕ್ ಕಲರ್ ಅಂತ ಸೆಲೆಕ್ಟ್ ಆಗಿದೆ. ಸೊ ಮಿಂಚುಗೆ ಆಲ್ರೆಡಿ ಫ್ರಾಕ್ ಇದೆ, ಒಂದು ಪಿಂಕ್ ಕಲರ್ ಕ್ಯೂಟ್ ಆಗಿರೋ ಫ್ರಾಕ್ ಇದೆ. ಹಾಗೆ ಇವಾಗ ಮಿಟ್ಟುಗೆ ಮತ್ತು ಚಿಟ್ಟಿಗೆ ಇಲ್ಲೇ ತರೋಣ ಅಲ್ಲ, ಅವ್ರಿಗೆ ಆಸ್ ಇಟ್ ಇಸ್ ಸೇಮ್ ಕಲರ್ ಇಲ್ಲೇ ತರಬೇಕು ಅಂತ ಅಂದ್ಕೊಂಡಿದ್ದೀವಿ. ಇವಾಗ ಜಯಂತಿ ಮತ್ತು ನನಗೆ ಡ್ರೆಸ್ ಬುಕ್ ಮಾಡ್ಕೊತಾ ಇದ್ದೀನಿ. ಡ್ರೆಸ್ ಅಂದರೆ ಸ್ಯಾರಿ. ಸೊ ಸ್ಯಾರಿ ಬುಕ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಅವ್ರಿಗೆ ಪಿಂಕ್ ಕಲರ್ ಶರ್ಟ್, ನನಗೆ ಪಿಂಕ್ ಕಲರ್ ಸೀರೆ, ಚಿಟ್ಟಿಗೆ ಅದಾದ್ಮೇಲೆ ನೆಕ್ಸ್ಟು ಮಿಟ್ಟುಗೂ ಕೂಡ ಇಲ್ಲೇ ತರ್ತೀವಿ. ಮಿಂಚುಗೆ ಆಲ್ರೆಡಿ ಇದೆ, ನಾನು ತೋರಿಸ್ತೀನಿ ಬನ್ನಿ ಯಾವ ಥರ ಫ್ರಾಕು ಮತ್ತು ಯಾವ ಥರ ಕಲರ್ ಅಂತೇಳಿ. ಸೊ ಫ್ರೆಂಡ್ಸ್ ನೋಡಿ, ಈ ಫ್ರಾಕ್ ಆಲ್ರೆಡಿ ಇದೆ. ಸೊ ಇದೊಂದು ಇದೆ ಅನ್ನೋ ಕಾರಣಕ್ಕೆ ಪಿಂಕ್ ಕಲರೇ ಫೈನಲೈಸ್ ಆಯಿತು. ಇಲ್ಲಾಂದರೆ ಬೇರೆ ಲ್ಯಾವೆಂಡರ್ ಕಲರಲ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಲ್ಯಾವೆಂಡರ್ ಸಿಗೋ ಡೌಟು ಎಲ್ಲರಿಗೂ ಕೂಡ, ಬಟ್ ಪಿಂಕ್ ಆದರೆ ಬೇಗ ಸಿಕ್ಬಿಡುತ್ತೆ. ಆಮೇಲೆ ಇದು ತುಂಬ ಕ್ಯೂಟ್ ಅನ್ಸುತ್ತೆ ಸ್ವಲ್ಪ ನೋಡೋಕ್ಕೆ. ಆಮೇಲೆ ಫ್ರೇಮ್ ಮಾಡಿಸ್ಬೇಕಂತಿದ್ದೀನಲ್ಲ ಫೋಟೋ, ಹಾಗಾಗಿ ಇದು ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಡಿ ಪಿಗೂ ಕೂಡ ಅದೇ ಫೋಟೋ ಸೆಟ್ ಮಾಡಬೇಕು ಅನ್ನೋದು ಡ್ರೀಮ್. ಸೊ ರೆಡಿ ಆಗ್ತಾ ಇದೆ. ಇದು ಆಲ್ಮೋಸ್ಟ್ 2 years ಬ್ಯಾಕ್ ನಾನು ಕಂಡಂಥ ಕನಸು. ಆವಾಗ ಮಿಂಚು ಇರಲಿಲ್ಲ, ಚಿಟ್ಟಿ ಮತ್ತು ನಾನು ಹಾಗೆ ಜಯಂತ್ ಬಿಟ್ಟು ಈ 4 ಜನರದೊಂದು ಫೋಟೋ ಶೂಟ್ ಮಾಡೋಣ, ಹಾಗೆ ಫೋಟೋ ಒಂದು ಫ್ರೇಮ್ ಇರಲಿ ಅಂತ ಅಂದ್ಕೊಂಡು ಕನಸ್ಕೊಂಡಿದ್ದು. ಬಟ್ ಅದೃಷ್ಟಕ್ಕೆ ಅವತ್ತಾಗಲಿಲ್ಲ, ಅದು ಹಣೆ ಬರದಲ್ಲೂ ಇಲ್ಲ. 4 ಜನ ಅಂತೇಳಿ 5 ಜನದ್ದಿದೆ. ಸೊ 5 ಜನ ಆದಮೇಲೆ ಇವಾಗ ಅದು ಬೆಳಕಿಗೆ ಬರ್ತಾ ಇದೆ. ಸೊ ಮಿಂಚು ಮಲ್ಕೊಂಡು ಜಸ್ಟ್ ಹಾಲು ಕುಡಿದು ಮಲ್ಕೊಂಡ್ಳಷ್ಟೇ. ಆ್ಯಂಡ್ ಇವಳಿಗೆ ಫುಡ್ನ ಹೆಂಗೆ ತಿನ್ನಿಸ್ತಾ ಇದ್ದೀನಿ ಅಂತಂದರೆ, ಅವಳು ಆ್ಯಕ್ಚುಲಿ ತಿಂತಾ ಇಲ್ಲ, ಫುಲ್ ಉಗಿತಾಳೆ. 1 ಸ್ಪೂನ್ ಅಷ್ಟೇ ತಿಂತಾ ಇದ್ದಾಳೆ. ಹಿಟ್ಟಲ್ಲಿ 1 ಸ್ಪೂನ್ ಅಲ್ಲ, ನಾವು ಮಾಡಿರೋದ್ರಲ್ಲಿ 1 ಸ್ಪೂನ್ ಫೋರ್ಸ್ ಮಾಡಿ ಹಿಂಗೆ ಇರುತ್ತಲ್ಲ ಈ ಕೈಯಲ್ಲಿ, ಬಲಗಡೆ ಕೈಯಲ್ಲಿ. ಸೊ ಬಲಗಡೆ ಕೈಯಲ್ಲಿ ದವಡಲ್ಲಿ ಚೆನ್ನಾಗಿ ತುರುಕ್ತೀನಿ, ಅದಕ್ಕೋಸ್ಕರ ಮಾತ್ರ ಸ್ವಲ್ಪ ತಿಂತಾಳೆ. ಎಲ್ಲದು ಕೂಡ ಹಿಂಗೆ ಪೂರ್ತಿ ಕಡೆಗೆ ಉಕ್ಕೊಂತಿರ್ತಾಳೆ. ಸೊ ಅಮ್ಮಂಗೆ ಹೇಳಿದೆ, ಹಾಗಾಗಿ ಅವಳಿಗಿನ್ನೂ ಅದು ಆಗ್ಬೇಕಂತಂದರೆ ಇನ್ನೊಂದು 15 ದಿನ ರೂಢಿಬೇಕು. ಅಲ್ಲಿವರೆಗೂ 2 times ಮಾತ್ರ ತಿನ್ನಿಸ್ತಾ ಇರು, 1 ಚಮಚ ಆಗಿರಲಿ ತಿನ್ನಿಸು ಅಂತೇಳಿ ಹೇಳಿದ್ದಾರೆ. ಹಾಗೆ ಇವಳದು ಫುಡ್ ಸ್ಟಾರ್ಟ್ ಆಗಿರೋದು. ಹಾಗೆ ನೀರು, ತುಂಬ ಜನ ನನಗೆ ಕ್ವಶನ್ ಮಾಡ್ತಿರೋದೇನೆಂದರೆ, ನೀರು ಕೊಡ್ಬೋದಾ, ಎಷ್ಟು ಕೊಡ್ಬೋದು, ಹಾಗೆ ಕುಡಿಸ್ಬೇಕೋ ಬೇಡವೋ ಅಂತೇಳಿ. ಅಪ್ಪ, ಮೊನ್ನೆ ಒಬ್ರಿಗೆ ನಾನು ಒಂದು ಕಮೆಂಟ್ ನೋಡಿ ನನಗೆ ಶಾಕ್ ಆಗಿಬಿಡ್ತು. 7 months ಪಾಪುಗೆ ಫುಡ್ ಕೊಡ್ತಾ ಇದ್ದೀನಿ, ನೀರು ಕೊಡಬೇಕೋ ಬೇಡವೋ ಅಂತೇಳಿ. ನೀವು ಫುಡ್ ಕೊಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಬಟ್ ನೀರು ಮಾತ್ರ ಕಂಪಲ್ಸರಿ ಕೊಡಬೇಕು. ಆಮೇಲೆ ಜಾಸ್ತಿ ಕೊಡಬೇಕು. ಮಕ್ಕಳಿಗೆ ಡಿಹೈಡ್ರೇಷನ್ ಆಯಿತು ಅಂತಂದರೆ ತುಂಬ ಸಫರ್ ಆಗ್ತಾರೆ. ಡಿಹೈಡ್ರೇಷನ್ ಆಗದೆ ಇರೋ ರೀತಿ ನೋಡ್ಕೋಬೇಕು ಮೇನ್ಲಿ. ಇವಾಗ ನಾನು ಅವಳಿಗೆ ಏನು ಮಾಡ್ತಿದ್ದೀನಿ ಅಂತಂದರೆ, ಮಿಂಚುಗೆ ನೀರು ಕುಡಿಸ್ತೀನಿ. ಸಣ್ಣ ಚಮಚ ಇದೆಲ್ಲ ನಮ್ಮ ಮನೆಯಲ್ಲಿ, ಸಣ್ಣ ಚಮಚದಲ್ಲಿ ನೀರು ಕುಡಿಸ್ತೀನಿ. ಲೋಟದಲ್ಲಿ ಕುಡಿಸ್ಬೇಕು ಅಂತಂದರೆ ಅವಳು ಭಯ ಪಡ್ತಾಳೆ, ಹಿಂಗೆ ಹೋಗ್ತಾಳೆ ಹಿಂದಕ್ಕೆ. ಇವಳಿಗಾದರೆ ನಾನು ಡೈರೆಕ್ಟಾಗಿ ಲೋಟದಲ್ಲೇ ಕುಡಿಸ್ಬಿಟ್ಟಿದ್ದೆ ಸ್ಟಾರ್ಟಿಂಗು. ಆಮೇಲೆ ಬಿಸಿ ನೀರು ತಣ್ಣೀರಾ ಅಂತ ಹೇಳಿ ಕೇಳಿದರು. ಹಾಗೆ ನಾನು ನನ್ನ ಮಕ್ಕಳಿಗೆ ಬಿಸಿನೀರು ಕುಡಿಸಿಲ್ಲ, ಡೈರೆಕ್ಟ್ಲಿ ತಣ್ಣೀರು ಕುಡಿಸಿದ್ದೀನಿ. ಒಂದೇ ಒಂದು ಕಾರಣ, ಡೈರೆಕ್ಟ್ಲಿ ತಣ್ಣೀರೇ ಕುಡಿಸಿದ್ದು ಅಂತಂದರೆ ಆ ತಣ್ಣೀರು ಒಂದೇ ಸರಿ ಬಾಡಿಗೆ ಹೋದಾಗ, ಅಂದರೆ ಫುಲ್ ಕೋಲ್ಡ್ ಅಲ್ಲ, ವಾರ್ಮ್ ವಾಟರ್, ಸೊ ನಾರ್ಮಲ್ ವಾಟರ್ ಬಾಡಿಗೆ ಹೋದಾಗ ಅಡ್ಜಸ್ಟ್ ಆಗಿಬಿಡ್ತಾರೆ. ಸೊ ನಾವೇನು ಕೊಡ್ತೀವಿ ಅದು ಅಡ್ಜಸ್ಟ್ ಆಗ್ತಾರೆ ಅಂತೇಳಿ ಅಡ್ಜಸ್ಟ್ ಆಗಿ, ಅದಾದಮೇಲೆ ನಾವೆಲ್ಲಾದರೂ ಹೊರಗಡೆ ಹೋದಾಗ ಅಥವಾ ಮತ್ತು ಕೆಲವೊಂದಷ್ಟು ಸೀಸನಿಂಗ್ಸ್ ಚೇಂಜ್ ಆಗ್ತಾ ಇರುತ್ತೆ, ಚಳಿಗಾಲ, ಮಳೆಗಾಲ, ಹೀಗೆಲ್ಲ ಬೇಸಿಗೆಗಾಲ ಅಂತೇಳಿ. ಸೊ ಅವಾಗ ತುಂಬ ಜನಕ್ಕೆ ಆ ನೀರು ಕುಡಿದ್ಬಿಟ್ರೆ ಸಾಕು, ಶೀತ ಆಯಿತು, ಈ ನೀರು ಕುಡಿದ್ರೆ ಶೀತ ಆಯಿತು. ಸೊ ಈ ಥರ ಸೆನ್ಸಿಟಿವಿಟಿ ಆಗಿಬಿಡುತ್ತೆ ಅಂತೇಳಿ ನಮ್ಮ ಚಿಟ್ಟಿಯಿಂದ ಹಿಡಿದು ಇಲ್ಲಿವರೆಗೂ ನಾನು ನೀರು ಕುಡಿಸ್ತಾ ಇರೋದು. ಹಾಗಂತ ನಿಮಗೆ ಯಾರಿಗೂ ಮಕ್ಳಿಗೆ ತಣ್ಣೀರು ಕುಡಿಸಿ ಅಂತಲೇ ಹೇಳ್ತಾ ಇಲ್ಲ. ನಿಮ್ಮ ಮಕ್ಕಳ ಬಾಡಿ ಟೆಂಪ್ರೇಚರ್ ಹೆಂಗಿರುತ್ತೆ ಹಾಗೆ. ನಾನು ಆಲ್ರೆಡಿ ಹೇಳಿದ್ದೀನಿ ಮಿಂಚು ಸಖತ್ ಹೀಟ್ ಇದ್ದಾಳೆ ಅಂತೇಳಿ. ಸೊ ಹಂಗೆ ಆಮೇಲೆ ನಿಮ್ಮ ಮನೆಗಳಲ್ಲಿ ಏನು ಹೇಳ್ತಾರೆ ಅದನ್ನು ಕೇಳೋದು ತುಂಬ ಒಳ್ಳೆಯದು. ಬಟ್ ನಾನು ಮಾತ್ರ ಹಿಂಗೆ ಮಾಡ್ತಾ ಇದ್ದೀನಿ. ಹಾಗೆ ನೀರು ತುಂಬ ಜಾಸ್ತಿ ಕುಡಿಸ್ಬೇಕು. ಆದಷ್ಟು ಊಟ ಮಾಡಿದ್ಮೇಲೆ, ಕೆಲವೊಂದಷ್ಟು ಸರಿ ಎದ್ದು ತುಂಬ ಹೊತ್ತಾಯಿತು, ಆಟ ಆಡ್ತಿದ್ದಾರೆ, ಯೂರಿನ್ ಜಾಸ್ತಿ ಮಾಡಿದ್ದಾರೆ, ಮೋಷನ್ ಕೂಡ ಮಾಡ್ಕೊಂಡಿದ್ದಾರೆ ಅಂತಂದಾಗ 1 ಚಮಚ ನೀರು ಕುಡಿಸಿ ದಯವಿಟ್ಟು. ಸೊ ಊಟದ್ದು ಒಂದು ಲೆಕ್ಕದಲ್ಲಿ ನಾವು ಬಿಟ್ಟರು ಪರವಾಗಿಲ್ಲ, ನೀರು ಮಾತ್ರ ಕುಡಿಸ್ಬೇಕು. ಅದೇನೋ ಹೇಳ್ತಾರೆ ನಮ್ಮಮ್ಮ, ನೀರಾರಿ ಆಗುತ್ತೆ ಅಂತೇಳಿ.
ಸೊ ಅದು ಕೂಡ ತುಂಬ ಇಂಪಾರ್ಟೆಂಟ್. ನೀರಾರಿ ಅಂದರೆ ಏನು ಅಂತ ನನಗಂದ್ರೆ ಗೊತ್ತಿಲ್ಲ. ಅದೇ ನೀರು ಕಡಿಮೆ ಕುಡಿಸಿದ್ರೆ ಮಕ್ಕಳಿಗೆ ಡಿಹೈಡ್ರೇಷನ್ ಆಗುತ್ತೆ ಮತ್ತು ಉರಿ ಹುಚ್ಚಿ ಹಿಡಿಯುತ್ತೆ, ಹಿಂಗೆ ಹೇಳ್ತಾರೆ ನಮ್ಮಮ್ಮ ಯಾವಾಗಲೂ. ನೀರು ಮಾತ್ರ ಸಫಿಷಿಯೆಂಟಾಗಿ ಕುಡಿಸೋದಕ್ಕೆ ಟ್ರೈ ಮಾಡು ಅಂತ ಹೇಳ್ತಿರ್ತಾರೆ. ಆಮೇಲೆ ಇವಾಗ ಏನಂತಂದರೆ ಚಮಚದಲ್ಲಿ ಕುಡಿದಿರಲ್ಲ, ಅದು ಕೂಡ ಅವಳಿಗೆ ಸಾಕಾಗ್ತಿಲ್ಲ ಅಂತ ಅನ್ಕೊತೀನಿ. ಬಟ್ ಏನು ಮಾಡಲಿ, ಅದು ಕ್ಯಾರಿ ಮಾಡೋಕ್ಕಾಗ್ತಿಲ್ಲ. ಅದಕ್ಕೆ ನಿಪ್ಪಲ್ನ ತಂದು ಫಸ್ಟ್ ನೀರನ್ನು ಅಭ್ಯಾಸ ಮಾಡು ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ತರಬೇಕು, ಇವತ್ತು ನಾಳೆ ನಿಪ್ಪಲ್ನ ತರಬೇಕು. ದೆನ್ ಅದಾದಮೇಲೆ ಅವಳು ಹೋಗಿ ಚೆನ್ನಾಗಿ ನೀರು ಅಭ್ಯಾಸ ಆದಮೇಲೆ ಊಟ ಮಾಡೋದು ಕೂಡ ಅಭ್ಯಾಸ ಮಾಡ್ಕೊಳ್ತೀನಿ. ಇವಾಗ ನೋಡಿ ಮಲ್ಕೊಂಡಿದ್ದಾಳೆ. ಸೊ ಇವಾಗ ಮಲ್ಕೊಂಡಿದ್ದಾಳೆ ಅಂತಂದಾಗ ಮತ್ತೆ ಎದ್ದು ಆಟಾಡ್ತಿರ್ತಾಳಲ್ಲ, ಅವಾಗ ಒಂದು ಚಮಚ ಗಂಜಿ ಮಾಡಿ ತಿನ್ನಿಸ್. ಇವಾಗ ಏನು ಅಂತಂದರೆ ತಿಂಡಿ ಮಾಡಿಕೊಂಡು ಜಯಂತ್ ಮತ್ತು ಚಿಟ್ಟಿ ಹೋಗಾಯಿತು. ನನಗೆ ತಿಂಡಿ ಉಳಿಲಿಲ್ಲ, ತುಂಬ ಕಡಿಮೆನೇ ಮಾಡಿದ್ದೆ. ಯಾಕಂದರೆ ಸಮ್ಟೈಮ್ಸ್ ತಿಂದೇ ಹೋಗ್ಬಿಡ್ತಾರೆ ಜಯಂತ್, ಆವಾಗ ಉಳಿಯುತ್ತೆ. ಸೊ ನನಗೊಂಥರ ಹೊಟ್ಟೆ ಉರಿಯುತ್ತೆ ಉಳಿದ್ಬಿಟ್ರೆ. ಅದಕ್ಕೆ ಅಂತಲೇ ಇವತ್ತು ಕಡಿಮೆ ಮಾಡಿದ್ದೆ. ಜಯಂತ್ ಕೂಡ ತಿಂದು ಹೋದರು, ಚಿಟ್ಟಿ ಕೂಡ ತಿಂದು ಲಂಚ್ ಬಾಕ್ಸ್ ಎಲ್ಲ ಹಾಕೊಂಡು ಆಯಿತು. ಆ್ಯಂಡ್ ನನಗೆ ತಿಂಡಿ ಕಡಿಮೆ ಆಯಿತು. ಅದಕ್ಕೆ ನಾನೇನು ಮಾಡಿದೆ ಅಂತಂದರೆ ಸಾಂಬಾರು ಇತ್ತಲ್ವ, ಸಾಂಬಾರು ಕುದಿಸ್ಕೊಂಡೆ, ಸ್ವಲ್ಪ ಅನ್ನನ ಮಾಡ್ಕೊತಾ ಇದ್ದೀನಿ. ಹಾಗೆ ಮಿಟ್ಟುಗೋಸ್ಕರ ಗಂಜಿಗೆ ಇಟ್ಟಿದ್ದೀನಿ. ಸೊ ಗಂಜಿ ಕೂಡ ರೆಡಿ ಆಗಿದೆ. ಸೊ ಲೋ ಫ್ಲೇಮಲ್ಲಿ ಇಟ್ಟು ಹೋಗಿದ್ದೆ, ಚೆನ್ನಾಗಿ ಕುದ್ದಿದೆ. ರಾಗಿ ಗಂಜಿ ಅವಳಿಗೋಸ್ಕರ. ಇವಾಗ ಬೆಳಗ್ಗೆನೆ ಅವಳಿಗೆ ರಾಗಿ ಗಂಜಿ ನಾನು ಮಾಡಿ ತಿನ್ನಿಸ್ಬಿಟ್ರೆ ಆರಾಮಾಗಿ ಮಧ್ಯಾಹ್ನವರೆಗೂ ಆಟಾಡ್ತಾಳೆ. ಮಧ್ಯಾಹ್ನದ ಮೇಲೆ ಮತ್ತೆ ಬಿಸಿಯನ್ನ ಮಾಡ್ತೀನಲ್ಲ, ಆ ಬಿಸಿ ಅನ್ನದಲ್ಲಿ ಏನಾದರೂ ತುಪ್ಪ ಏನಾದರೂ ಮತ್ತೆ ಸಕ್ಕರೆ, ಆಲ್ಮೋಸ್ಟ್ ಸಕ್ಕರೆ ಕೊಡಲ್ಲ ನಾನು. ತುಪ್ಪ ಇಲ್ಲ ಅಥವಾ ಸಾಂಬಾರು ಇಲ್ಲ ಅಂತಂದಾಗ ಸಕ್ಕರೆ ಕೊಡ್ತಾ ಇರ್ತೀನಿ, ಅಟ್ಲೀಸ್ಟ್ ತಿನ್ನಲಿ ಅಂತೇಳಿ. ಇತ್ತೀಚೆಗೆ ಏನು ಮಾಡ್ತಿದ್ದೀನಿ ಅಂದರೆ, ಇವಾಗ ನಿನ್ನೆ ನಾನು ಹೀರೆಕಾಯಿ ಸಾಂಬಾರು ಮಾಡಿದ್ದೆ. ಆ ಹೀರೆಕಾಯಿ ಮತ್ತು ಟೊಮೊಟೊ ಬೇಳೆ ಕುದ್ದಿರುತ್ತಲ್ಲ, ಅದನ್ನು ತಗೊಂಡು ಮಿಕ್ಸಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕೊಟ್ಬಿಡ್ತೀನಿ. ತೀರಾ ಪೇಸ್ಟ್ ಮಾಡಲ್ಲ, ತರಿಯಾಗಿ ಇರೋ ಥರ ಮಾಡ್ತೀನಿ. ಅಟ್ಲೀಸ್ಟ್ ತರಕಾರಿ ಡಿವೈಡ್ ಮಾಡಲಿಲ್ಲಂಗೆ ತಿಂತಾಳೆ ಅನ್ನೋ ಕಾರಣಕ್ಕೆ. ಸೊ ಆಲ್ಮೋಸ್ಟ್ ಈ ವಾರ ಪೂರ್ತಿ ಹಿಂಗೆ ಮಾಡಿದ್ದೀನಿ. ಮೊಟ್ಟೆ ರುಬ್ಬಿ ಕೊಟ್ಟಿದ್ದೀನಿ, ತರಕಾರಿ ರುಬ್ಬಿ ಕೊಟ್ಟಿದ್ದೀನಿ. ಸೊ ಅಟ್ಲೀಸ್ಟ್ ನನ್ನ ಮಗಳು ಸ್ವಲ್ಪ ಆರೋಗ್ಯವಾಗಿ ತಿಂತಾಳೆ ಅನ್ನೋ ಕಾರಣಕ್ಕೆ. ಅಸಲು ಏನೂ ತಿಂತಾ ಇಲ್ಲ, ತರಕಾರಿಗಳೆಲ್ಲ ತಿಂತಾ ಇಲ್ಲ, ಸ್ವಲ್ಪ ಖಾರ ತಿಂತಾ ಇಲ್ಲ ಅಂತಂದಾಗ ಅವ್ರಿಗೆ ತಿನ್ಲಿಲ್ಲ ಅಂದ್ರೆ ತಿನ್ಲಿಲ್ಲ ಬಿಡು ಅಂತ ಬಿಡೋದಕ್ಕಿಂತ ಬೇರೆ ಥರ ಐಡಿಯಾ ಏನಾದರೂ ಮಾಡಿ ತಿನ್ಸೋದ್ರಲ್ಲಿ ಬೆಟರ್ ಆಪ್ಷನ್ ಇದೆ ಅಂತ ನನ್ಗನ್ನಿಸ್ತು. ಹಾಗಾಗಿ ನಾನು ಹಾಗೆ ಮಾಡ್ತಾ ಇದ್ದೀನಿ, ಫಾಲೋ ಮಾಡ್ತಾ ಇದ್ದೀನಿ. ಅವಳಿಗೆ ಊಟ ಮಾಡಿಸ್ದೆ, ನಾನು ಊಟ ಮಾಡಿದೆ, ಅಷ್ಟರೊಳಗಡೆ ಎದ್ದಿದ್ದಾಳೆ. ಇದು ಬಟರ್ ಬಾಲ್. ಸೊ ಇವಾಗ ಎದ್ದಿದ್ದಾಳಲ್ಲ, ಇವಾಗ ಎದ್ರೆ ಇನ್ನು ಅವಳು ಮಲಗೋದು ತುಂಬ ಲೇಟ್ ಆಗುತ್ತೆ. ಅಷ್ಟರೊಳಗಡೆ ನನಗೆ ಎಷ್ಟೆಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕೆಲಸ ಮಾಡ್ಕೊತೀನಿ. ಇಲ್ಲಿ ನೋಡಿ, ಹಿಂಗೆ ಹತ್ತಿ ನಿಂತ್ಕೊತಾಳೆ, ಹತ್ತಿ ನಿಂತ್ಕೊಂಡು ನಿಂತ ಕಿತಿಮಿ ಮಾಡ್ತಾಳೆ. ಅಮ್ಮ ನಾನು ಎಷ್ಟು ಕಿತಿಮಿ ಮುದ್ದಾಡ್ಕೊಂತಿದ್ದೀವಿ ಅಂತ ಅನ್ಸುತ್ತಾ? ಇರ್ಬೇಕಮ್ಮ, ಬಿಚ್ಚಬಾರ್ದು. ಅವ ಕೂದಲು ಎಳಿತಾಳೆ. ಇವಳಿಗೆ ಸ್ನಾನ ಮಾಡಿಸ್ಬೇಕು ಇವತ್ತು ನಾನು, ಎಣ್ಣೆ ಮಸಾಜ್ ಮಾಡಿಸ್ಬೇಕು. ಸ್ವಲ್ಪ ಮನೆಯೆಲ್ಲ ಕಸ ಹೊಡ್ಕೊಂಡ್ಬಿಡ್ತೀನಿ. ಕಸ ಹೊಡ್ಕೊಂಡು ನೀರಿಟ್ಟು ಇಬ್ರಿಗೂ ಸ್ನಾನ ಮಾಡಿಸಿ ಆಮೇಲೆ ಮುಂದಿಂದು ಕೆಲಸ ಮಾಡ್ಕೋಬೇಕು. ಸೊ ಅಯ್ಯೋ ಕೂದಿಡ್ಕೊಂಡು ಎಳೆಯೋದು ಅಪ್ಪ. ಏನಂದರೆ ಚಿಟ್ಟಿ ಪಾಪ ಇವತ್ತು ಬೇಜಾರಲ್ಲಿ ಹೋಗಿದೆ. ನನಗೆ ಬುಕ್ಸ್ಗೆ ಬೈಂಡ್ ಹಾಕಬೇಕಿತ್ತು, ನಾನು ನಿನ್ನೆ ಆಗಲಿಲ್ಲ ಅಂತೇಳಿ. ರಾತ್ರಿ ಬೇರೆ ಕರೆಂಟ್ ಹೋಗ್ಬಿಡ್ತು ಅಂತೇಳಿ. ಸೊ ಬುಕ್ಸ್ ಬೇಕೇ ಬೇಕು ಅಂತ ಹೇಳಿದ್ರಂತೆ. ಮತ್ತು ಅವ್ರ ಮಿಸ್ಸಿಗೆ ಫೋನ್ ಮಾಡಿ ನಾಳೆ ಕಳಿಸ್ತೀವಿ ಅಂತ ಹೇಳಿ ಪರ್ಮಿಷನ್ ತಗೊಂಡು ಕಳಿಸಿರೋದು. ಇವತ್ತು ಅದು ಕೂಡ ಕೆಲಸ ಇದೆ ನನಗೆ. ಫಸ್ಟ್ ಕಸ ಹೊಡ್ಕೊಂಡು ಈ ಮೇಡಮರ್ನ ಕೆಳಗೆ ಹಾಕ್ತೀನಿ. ಕೆಳಗಿರು, ಕಸ ಹೊಡ್ಕೊಂಬರ್ತೀನಿ. ಕೆಳಗಿರಲ್ಲ ನೀನು, ಒಟ್ಟು ಆಟ ಆಡಿಸ್ಬೇಕು ಅಥವಾ ಮುಂದಕ್ಕೆ ಹೋಗ್ಬೇಕು ಅಲ್ಲ. ಚಿನ್ನಗುಂಡಿ ಎತ್ಕನಲ್ಲ, ಎತ್ಕೊಂತೀನೇನೋ ಅಂತ ಹೆಂಗೆ ಮಾಡ್ತಾರೆ ನೋಡಿ. ಕಾಲು ಕೆಳಗಡೆನೇ ಇರಲ್ಲ, ಮೇಲ್ಗಡೆನೆ. ಏಯ್ ಯಾರದು? ಮಿಂಚು, ಕಳ್ಳ 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 ಕಚ. ಬರೀ ಆಟ 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 ಆಟಾಡ್ತಿರೋದೆ ಆಟಾಡ್ತಿರೋದೆ ಆಟಾಡ್ತಿರೋದೆ. ಹಾಯ್ ಮಾಡಿ ಎಲ್ರಿಗೂ. ಹಾಯ್ ಹಾಯ್ ಹಾಯ್. ಮಮ್ಮು ತಿಂತೀಯಾ? ತಿನ್ನಲ್ಲ, ಬೇಡ. ಜಯಂತ್ ಕೂಡ ಬೆಳಗ್ಗೆ ಕೆಲ್ಸಕ್ಕೆ ಹೋಗಿರ್ತಾರಲ್ಲ, ಇಲ್ಲೇ ಲೋಕಲಲ್ಲಿ ಏನಾದರೂ ಅವ್ರದ್ದು ವಿಸಿಟ್ಸ್ ಎಲ್ಲ ಇತ್ತು ಅಂತಂದರೆ ಮುಗಿಸ್ಕೊಂಡು ಬೇಗ ಬಂದುಬಿಡ್ತಾರೆ ಮನೆಗೆ. ಸೊ 1-2-3 ವಿಸಿಟ್ ಎಲ್ಲ ಮಾಡಿಕೊಂಡು ಬರ್ತಾರೆ. ಅಟ್ಲೀಸ್ಟ್ ನಾನು ಬಂದರೆ ಅವಳಿಗೆ ಹೆಲ್ಪ್ ಆಗುತ್ತೆ ಅನ್ನೋ ಕಾರಣಕ್ಕೆ ಬರ್ತಾರೆ. ಸೊ ಅವ್ರು ಬಂದರೆ ನಾನು ಇನ್ನೊಂದು ಸ್ವಲ್ಪ ಫ್ರೀ ಆಗಿಬಿಡ್ತೀನಿ. ಯಾಕಂದರೆ ನನಗೆ ಚಿಕ್ಕ ಪುಟ್ಟ ಕೆಲಸ ಇರ್ತಾರ, ಮಿಂಚು ಜೊತೆ ಅಟ್ಲೀಸ್ಟ್ ಇದ್ದರೆ ನನಗೆ ಎಷ್ಟೊಂದು ಹೆಲ್ಪ್ ಆಗುತ್ತೆ ಅನ್ನೋ ಕಾರಣಕ್ಕೆ. ಇಲ್ಲಿ ನೋಡಿ ನಾನು ವೀಡಿಯೋ ಶೂಟ್ ಮಾಡ್ತಿದ್ದೀನಿ, ಅವ್ರು ಹೆದರ್ಕೊಂಡ್ಬಿಟ್ರು ಏನು ಮಾಡ್ತಿದ್ದಾಳೆ ಅವಳು ಅಂತೇಳಿ. ಸೊ ಅವ್ರ ಕೆಲಸ ಮುಗಿಸ್ಕೊಂಡು ನನಗೂ ಕೂಡ ಸ್ವಲ್ಪ ಹೆಲ್ಪ್ ಮಾಡ್ತಾರೆ. ಹಾಗೆ ಅಪ್ಪ ಬಂದರೆ ಎಷ್ಟು ಖುಷಿ ಗೊತ್ತಾ, ಮಿಂಚುಗೆ ಫುಲ್ ಆಟಾಡೋದು ಮಾಡ್ತಾ ಇರ್ತಾರೆ.
ನೀನು ಜಯಂತ್ ಇದ್ದಾರೆ ಅಂತಂದಿದ್ದಕ್ಕೆ ಸ್ವಲ್ಪ ನೀರು ಹಾಕ್ತೀಯಾ, ಮಿಂಚುಗೆ ಸ್ನಾನ ಮಾಡಿಸೋಣ, ತುಂಬ ದಿನ ಆಯಿತು ತಲೆ ಸ್ನಾನ ಮಾಡಿಸಿಲ್ಲ. ಆಲ್ಮೋಸ್ಟ್ ಅಮ್ಮನ ಮನೆ ಶಿಫ್ಟಿಂಗು ಅದು ಇದು ಬ್ಯುಸಿ ಅಂದ್ಕೊಂಡು ಒಂದು 3-4 ದಿನದಿಂದ ತಲೆ ಸ್ನಾನ ಮಾಡಿಸೇ ಇಲ್ಲ, ಬರೀ ಮೈ ಸ್ನಾನ ಮಾಡಿಸೋದೇ ಆಗಿದೆ ಅಂತ ಹೇಳಿದ್ದಕ್ಕೆ ನೀರಿಟ್ಟು ಎಣ್ಣೆ ತಿಕ್ಕಬೇಕು ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಹಾಗೆ ಏನಂತಂದರೆ ಮತ್ತು ಇವಾಗ ಅವಳಿಗೆ ಸ್ನಾನ ಮಾಡಿಸಿನೇ ನಾನು ಮಾಡಬೇಕು. ಅಕಸ್ಮಾತ್ ನಾನು ಏನಾದರೂ ಸ್ನಾನ ಮಾಡಿ ದೆನ್ ಅವಳಿಗೆ ಮಾಡಿಸೋದಕ್ಕೆ ಏನಾದರೂ ಹೋದರೆ ಮತ್ತೆ ಇನ್ನೊಂದ್ಸರಿ ಸ್ನಾನ ಮಾಡ್ದಂಗೆ ಇರುತ್ತೆ ನನಗೆ. ಸೊ ಇಲ್ಲಿ ನೋಡಿ ಉಲ್ಟಾ ಬಿದ್ದು ಹೆಂಗೆ ನೋಡ್ತಿದ್ದಾಳೆ, ಸುಮ್ಮನೆ ಆಟಾಡಿ ಸುಸ್ತಾಗಿ ಹಿಂಗೆ ಕೂಗ್ತಾ ಇರ್ತಾಳೆ. ಸೊ ಕೆಲಸ ಇದ್ದಾಗ ನನಗೆ ಎತ್ಕೊಳಕ್ಕೆ ಸಾಧ್ಯ ಆಗಲ್ಲ. ಸೊ ಕೆಲಸ ಇಲ್ಲದೆ ಇದ್ದಾಗ ಆರಾಮ್ಸೆ ಎತ್ಕೊಂಡು ಆಟ ಆಡಿಸ್ತಿರ್ತೀನಿ. ಏನಂದರೆ ಇನ್ನೊಂದು 15 ದಿನದಲ್ಲಿ ಇವಳು ಮುಂದಕ್ಕೆ ಹೋಗ್ಬೋದು ಅಂತ ನನಗೆ ಅನಿಸ್ತಾ ಇದೆ. ಯಾಕಂದರೆ ಅಷ್ಟು ಸಿಮ್ಟಮ್ಸ್ ಎಲ್ಲ ಕಾಣಿಸ್ತಿದೆ. ಹೊಟ್ಟೆ ಮತ್ತು ಎದೆ ಭಾಗ ಎಲ್ಲ ಎತ್ತೆತ್ತಿ ನಿಂತ್ಕೊತಿರ್ತಾಳೆ ಸಮ್ಟೈಮ್ಸ್. ಹಾಗೆ ಇವಾಗ ಮಸಾಜ್ ಮಾಡ್ತಾ ಇದ್ದೀನಿ, ಹಿಮಾಲಯ ಬೇಬಿ ಆಯಿಲ್ ಮಸಾಜ್ ಮಾಡೋದು ಆ್ಯಕ್ಚುಲಿ. ಸೊ ತಲೆಗೆ ಕೊಬ್ಬರಿ ಎಣ್ಣೆ ಹಾಕೋದು. ಸೊ ಇವಾಗ ಕೊಬ್ಬರಿ ಎಣ್ಣೆ ಇಲ್ಲ ಸದ್ಯಕ್ಕೆ, ಅದಕ್ಕೆ ಹಿಮಾಲಯ ಬೇಬಿ ಆಯಿಲ್ನೇ ತಲೆಗೂ ಕೂಡ ಮಸಾಜ್ ಮಾಡಬೇಕಂತ ಅಂದ್ಕೊಂಡು ಕೂತ್ಕೊಂಡು ಚೆನ್ನಾಗಿ ತಿಕ್ತಾ ಇದ್ದೀನಿ. ಹಾಗೆ ವಿಡಿಯೋ ಮಾಡ್ತಾ ಇದ್ದೀನಿ ಅನ್ನೋ ಕಾರಣಕ್ಕೆ ಮಾತ್ರ ಬಾಟಮ್ ಹಾಕಿದ್ದೀನಿ ಅವಳಿಗೆ, ಇಲ್ಲ ಅಂತಂದರೆ ನೀಟಾಗಿ ಬಾಟಮ್ ಏನು ಹಾಕಲ್ಲ. ಸೊ ಸಮ್ಟೈಮ್ಸ್ ಕೆಲವೊಬ್ರು ಕಮೆಂಟ್ಸ್ ಮಾಡ್ತಾರೆ ಅನ್ನೋ ಕಾರಣಕ್ಕೆ ಹಾಕಿದ್ದೀನಿ. ನನಗಂತೂ ಈ ಥರ ಬಾಟಮ್ ಹಾಕಿ ಮಸಾಜ್ ಮಾಡೋದು ಇಷ್ಟನೇ ಆಗಲ್ಲ, ಯಾಕಂದರೆ ಎಣ್ಣೆ ಹತ್ತಲ್ಲ, ಬಟ್ಟೆಗೆಲ್ಲ ಹತ್ತುತ್ತೆ ಅಂತೇಳಿ. ಸೊ ಹಾಗೆ ನೆಲದ ಮೇಲೂ ಕೂಡ ಹಾಕಲ್ಲ, ಮತ್ತು ಕಾಲಿನ ಮೇಲೆ ಸಂಪೂರ್ಣವಾಗಿ ಹಾಕೋಬೇಕು. ನಿಮ್ಗೆ ಗೊತ್ತಲ್ಲ, ವೀಡಿಯೋಗೋಸ್ಕರ ಈ ಥರ ಮಾಡ್ತಾ ಇರೋದು. ಲಾಸ್ಟ್ ಟೈಮ್ ಬಟ್ಟೆ ಮೇಲೆ ಹಾಕಿ ತಿಕ್ತಾ ಇದ್ದೀರಾ ಪಾಪುನ, ಸೊ ಎಣ್ಣೆ ಎಲ್ಲ ಬಟ್ಟೆಗೆ ಹತ್ಕೊಳಲ್ವಾ ಅಂತ ಎಲ್ಲ ಕೇಳಿದ್ರಲ್ಲ, ಹಾಗಾಗಿ ಹೇಳಿದೆ. ಆ್ಯಂಡ್ ಮಸಾಜ್ ಮಾಡಬೇಕು ಅಂತಂದರೆ ಇವ್ಳು ನೋಡಿದ್ರ ಎದೆಗೆ ಹಿಂಗೆ ಕಾಲಿಟ್ಟು ಒದ್ದು ಹಿಂದಕ್ಕೆ ಹೋಗ್ಬಿಡ್ತಾಳೆ, ಸಿಗೋದೇ ಇಲ್ಲ. ನಮ್ಮ ಅಮ್ಮಂಗಾದರೂ ಕೂಡ ಇದೇ ಪ್ರಾಬ್ಲಮ್, ಬಟ್ ನಮ್ಮಂಗಿಂತ ಸ್ವಲ್ಪ ಬೆಟರಾಗಿ ನಾನು ಮಸಾಜ್ ಮಾಡ್ತೀನಿ. ನಮ್ಮಮ್ಮ ಅಂದರೆ ಇನ್ನೂ ಸ್ಮೂತಾಗಿ ಮಸಾಜ್ ಮಾಡ್ತಿರ್ತೀನಿ. ತಿಕ್ಕಿ ಅವಳ ಜೊತೆ ಆಟಾಡೋವಾಗ ಒಂದು ನಮ್ಮನೆ ಎಷ್ಟು ಖುಷಿ ಇರುತ್ತೆ ಗೊತ್ತಾ, ಸಖತ್ ಆಟಾಡ್ತಾ ಇರ್ತೀನಿ ನಾನಂತರೂ. ಹಾಗೆ ನೀರು ಹಾಕೋದು ತೋರಿಸಿ ಅಂತ ಹೇಳ್ತಾ ಇದ್ದೀರಿ. ಸೊ ನೀರು ಹಾಕೋದು ತೋರಿಸೋದಕ್ಕೆ ನನಗೆ ಕನ್ವೀನಿಯೆಂಟ್ ಆಗ್ತಾನೇ ಇಲ್ಲ. ಆ್ಯಸ್ ಪಾಸಿಬಲ್ ನೆಕ್ಸ್ಟ್ ವೀಡಿಯೋಸಲ್ಲಿ ನೀರು ಹಾಕೋದು ಕೂಡ ಶೇರ್ ಮಾಡ್ಕೊತೀನಿ, ಡೋಂಟ್ ಮೈಂಡ್. ಸೊ ಎಲ್ಲದೂ ಕೂಡ ಸೆಟ್ ಆಗಬೇಕಲ್ವಾ, ಇಲ್ಲ ಅಂತಂದರೆ ಪಾಸಿಟಿವ್ಗಿಂತ ನೆಗೆಟಿವ್ ಕಾಮೆಂಟ್ಸ್ ಬಂದುಬಿಡುತ್ತೇನೋ ಅನ್ನೋ ಭಯ ನನ್ನಲ್ಲಿ. ಬಟ್ ಯೂಸ್ ಆಗುತ್ತೆ ಅಂದರೆ ಖಂಡಿತ ಮಾಡ್ತೀನಿ. ಹಾಗೆ ಇಲ್ಲಿ ನೋಡಿ ತಲೆಗೆ ಎಣ್ಣೆ ಹಾಕ್ತಿದ್ದೀನಿ, ಅದನ್ನೇ ನೋಡ್ತಾಳೆ. ಏನು ಸಿಕ್ಕರೂ ಕೂಡ ಕೈಯಲ್ಲಿ ಹಿಡ್ಕೊಂಡು ಎಳ್ಕೋಬೇಕು ಅನ್ನೋ ಥರ ಒಂಥರ ಚಡಪಡಿಸ್ತಾ ಇರ್ತಾಳೆ. ಸೊ ಹಾಗೆ ನಾನು ಇಲ್ಲಿ ಏನು ಮಾಡ್ತಿದ್ದೀನಿ ಅಂತಂದರೆ, ಅವಳು ಮೋಷನ್ ಮಾಡ್ಕೊತಿದ್ದಾಳಲ್ಲ, ನೆತ್ತಿ ಮೇಲೆ ಒಂದು ಹೋಲ್ ಥರ ಇರುತ್ತೆ, ಅದು ಯಾಕೋ ಸ್ವಲ್ಪ ತೆಗ್ಬಿದ್ದಂಗೆ ಆಗಿತ್ತು. ಅದಕ್ಕೆ ಅದನ್ನು ತುಂಬ ಗಮನ ಇಟ್ಟು ನೋಡ್ತಾ ಇದ್ದೀನಿ. ಸೊ ತಕ್ಷಣ ಅಮ್ಮಂಗೆ ಫೋನ್ ಮಾಡಿ ಹೇಳಿದೆ, ಹಿಂಗಾಗಿದೆ ಅವಳಿಗೆ ತಗ್ಗಾಗಿದೆ ಅಂತೇಳಿ. ಸೊ ಅದಕ್ಕೊಂದು ರೆಮಿಡಿ ಮಾಡ್ತಾರೆ ನಮ್ಮಮ್ಮ, ತುಂಬ ಚೆನ್ನಾಗಿ ಮಾಡ್ತಾರೆ. ಸೊ ಫ್ರೆಂಡ್ಸ್, ಮಿಸ್ ಮಾಡಿದೆ ಲಾಗ್ನ ನೋಡಿ, ನೆಕ್ಸ್ಟ್ ಅದನ್ನು ಶೇರ್ ಮಾಡ್ಕೊತೀನಿ. ಬಿಕಾಸ್ ಎಲ್ಲರೂ ಕೂಡ ಮೋಷನ್ ಆಗಿದ ತಕ್ಷಣ ಮಕ್ಕಳಿಗೆ ಮುಟ್ಟಾಗಿರೋರು ಮುಟ್ಟಿದ್ರೆ ಅದನ್ನು ಹೆಂಗೆ ತೆಗೆಸ್ಬೇಕು ಅನ್ನೋದು ಗೊತ್ತಿರಲ್ಲ. ಸೊ ಅದು ಹೆಂಗೆ ತೆಗಿಬೇಕು ಅಂತೇಳಿ ನೆಕ್ಸ್ಟ್ ಲಾಗಲ್ಲಿ ಶೇರ್ ಮಾಡ್ತೀನಿ. ಯಾರಿಗಾದ್ರೂ ನೀಡಿದರೆ ಕಮೆಂಟ್ ಮಾಡಿ. ಸೊ ನಿಮ್ಮ ಕಮೆಂಟ್ಸ್ ಮೇಲೆ ನನ್ನ ವಿಡಿಯೋ ಶೂಟ್ ಇರುತ್ತೆ. ಹಾಗೆ ಇಲ್ಲಿ ನೋಡಿ ಸ್ನಾನ ಮಾಡಿಸ್ಕೊಂಬಂದು ಪೌಡರ್ ಹಚ್ಚಿ ಕಾಡಿಗೆ ಹಚ್ಚಿ ರೆಡಿ ಮಾಡಿ ಕೆಳಗಡೆ ಹಾಕಿದ್ದೀನಿ. ಕೆಳಗಡೆ ಹಾಕಿದ್ರೂ ಕೂಡ ಫುಲ್ ಗಲಾಟೆ ಮಾಡ್ತಿದ್ದಾಳೆ ಮೇಡಮ್ ಅವರು. ಒಟ್ಟು ಕೈಯಲ್ಲಿ ಏನಾದರೂ ಬೇಕು, ಏನಾದರೂ ನೋಡಿದ್ರೆ ಸಾಕು ಅದನ್ನು ಕಿತ್ಕೊಂಡು ತಿನ್ನಬೇಕು ಅನ್ನೋ ಥರ ಚಡ್ಪಡಿಸ್ತಿರ್ತಾಳೆ. ಮುದ್ದಾಗಿ ಆಟಾಡೋದು. ಸ್ನಾನ ಮಾಡಿಸಿ ಅವಳನ್ನ ರೆಡಿ ಮಾಡಿ ಇಷ್ಟು ಹೊತ್ತು ಪಕ್ಕದಲ್ಲೇ ಕೂತ್ಕೊಂಡು ಅವಳನ್ನ ಆಟಾಡಿಸ್ಕೊಂತ ಇಲ್ಲಿ ನೋಡಿ ಬುಕ್ಸ್ ಎಲ್ಲ ಬೈಂಡಿಂಗ್ ಮಾಡಿದ್ದೀನಿ. 3 ಬುಕ್ಸ್ ಆಗಿದೆ, ಇನ್ನೂ 3 ಬುಕ್ಸ್ ಇದೆ. ಸೊ ಇವಾಗ ಮಿಟ್ಟನು ಕೂಡ ಮಲ್ಕೊಂಡ್ಲು. ಸೊ ಮಿಟ್ಟು ಹಾಗೆ ಹಾಲು ಕುಡ್ಕೊತ ಮಲ್ಕೊಂಡ್ಬಿಟ್ಲು. ಹಬ್ಬ ನೆಮ್ಮದಿ ಸಿಕ್ತು, ಇಬ್ಬರು ಮಲ್ಕೊಂಡಿದ್ದಾರೆ. ಇನ್ನೊಂದು ಸ್ವಲ್ಪ ಹೊತ್ತಾಗ್ಬಿಟ್ರೆ ಮತ್ತೆ ಸಂಜೆ ಆಗಿಬಿಡುತ್ತೆ. ಇವಾಗ ಏನು ಮಾಡ್ಬೇಕಂತಂದರೆ ನಾನು ಸ್ವಲ್ಪ ಫ್ರೆಶ್ ಆಗ್ತೀನಿ. ಸೊ ಫ್ರೆಶ್ ಆಗಿ ಜಯಂತ್ ಇದ್ದಾರೆ ಅಂತೇಳಿ ಆ್ಯಕ್ಚುಲಿ ಅನ್ನ ಮಾಡಿದೆ, ಅವ್ರು ಊಟ ಮಾಡಿದೆ, ಹಾಗೆ ಹೋದರು. ಸೊ ನಾನು ಊಟ ಮಾಡಿ ಫಸ್ಟ್ ಫ್ರೆಶ್ ಆಗಿ ಅದು 3 ಬುಕ್ಸ್ ಇದೆ ಅದನ್ನು ಮುಗಿಸಿ. ಸೊ ಹೆಂಗಿದ್ದೀನಿ ನೋಡಿ, ಒಂಥರ ಸೊ ಒಂಥರ ಅನ್ನಿಸ್ತಿರುತ್ತೆ ನನಗೆ. ಬಟ್ ಎಷ್ಟೊಂದು ಫ್ರೆಶ್ ಆಗಿರೋಳು ನಾನು, ಅಂಥದ್ರಲ್ಲಿ ಹೆಂಗೆ ಆಗ್ತಿರೋದು ಸ್ವಲ್ಪ ದಿನ ಅಷ್ಟೇ. ಅದು ಸರ್ವೈವ್ ಆಗಲೇಬೇಕು. ಆ ದಿನಗಳು ಕಳೆದ ಮೇಲೇ ಮತ್ತೆ ನಮಗೆ ನಾವು ಅಂದ್ಕೊಂಡಂಗೆ ಬರೋದು. ಆದರೆ ನಾನು ಹೆಂಗಿದ್ದೀನೋ ಹಾಗೆ ಲಾಗ್ಸ್ ಮಾಡ್ತಾಯಿದ್ದೀನಿ. ಸೊ ದಯವಿಟ್ಟು ಏನು ಅಂದ್ಕೋಬೇಡಿ, ಫ್ರೆಶ್ ಆಗ್ತೀನಿ, ಅದಾದಮೇಲೆ ಮತ್ತೆ ಲಾಗ್ ಕಂಟಿನ್ಯೂ ಆಗುತ್ತೆ. ಎದ್ದುಬಿಟ್ರೆ ನೀವು ಎದ್ದುಬಿಟ್ರೆ ಬಂದು ಬರೀ ಮುದ್ದು ಮರಿ ಅಯ್ಯೋ ಗಲಾಟೆ ಮಾಡೋದ. ಸ್ವಲ್ಪ ತಡ ಆಗಂಗಿಲ್ಲ, ಹಂಗೆ ಕಿರಿಸ್ತಾಳೆ. ಏನು ಏನು ಸೊ ಕೆಲಸದಿಂದ ಬಂದು ಜಯಂತು ಪಾನಿಪುರಿ ತಂದಿದ್ದಾರೆ, ತಿಂತಾ ಇದ್ದೀವಿ ಕೂತ್ಕೊಂಡು. ಆಹಾ, ತುಂಬ ದಿನ ಆಗಿತ್ತು ಪಾನಿಪುರಿ ತಿಂದು. ಸೊ ಥ್ಯಾಂಕ್ ಯು ಮಮ್ಮಿ. ಕೊಡ ನನಗೆ. ನಮ್ಮ ಮನೇಲಿ ತಿನ್ನೋದು ನಾನು, ನಮ್ಮ ಚಿಟ್ಟಿ ಪಾನಿಪುರಿ. ಅವರು ಬಂದು ಫೋನ್ ಹಿಡ್ಕೊಂಡು ಕೂತ್ಕೊಂಡಿದ್ದಾರೆ. ಇವ್ರು ತಿನ್ನಲ್ಲ, ಇವ್ರು ಸಪ್ಪೆ ಮೂತಿಯವರು. ಇವ್ರು ಇನ್ನೇನು ತಿನ್ನೋದೇ ಇಲ್ಲ, ಇವ್ರಿಗೆ ಬರೋದೇ ಇಲ್ಲ. ನೀ ತಿಂತೀಯಾ ಪಾನಿಪುರಿ? ತಿಂತೀಯಾ?
ಸೊ ಹಿಂಗೆ ಒಳ್ಳೆ ಟೇಸ್ಟ್. 2 ನಿಮಿಷದಲ್ಲಿ ಎಲ್ಲ ಪಾನಿಪುರಿನ ಖಾಲಿ ಮಾಡಿಬಿಟ್ಟು ಯಾರ ಜೊತೆ ಪಾಪ ಜಯಂತ್ಗೆ 2 ಕೊಟ್ಟಿದ್ದು, ಇವನೇ ಎಲ್ಲ ತಿಂದಿದ್ದು. ಗಬ್ಬ 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 ತಿಂದು ಬಂದು ನನಗೇನು ಗೊತ್ತಿಲ್ಲ ನಾನು ಥರ ಬರ್ಕೊಂತಿದ್ದಾನೆ. ಹಾಗೆ ಇವಾಗ ನಾನು ಇನ್ನೊಂದು 3 ಬುಕ್ಸ್ ಅಂತ ಹೇಳಿದ್ನಲ್ಲ, ಸೊ ರೆಡಿಯಾಗಿ ವಿಡಿಯೋ ಮಾಡಿ ವಿಡಿಯೋ ಎಡಿಟ್ ಮಾಡಿ ಇದೇ ಆಗಿಬಿಡ್ತು ಕೆಲಸ. ಹಾಗಾಗಿ ಇದು ಒಂದು 3 ಬುಕ್ಸ್ ಮುಗಿಸಿ ಎದ್ದು ಹೋಗಿ ಸುಮ್ಮನೆ ಅಡುಗೆ ಮಾಡಿ ಕೆಲಸ ಮಾಡ್ಕೊತೀನಿ. ಮಿಂಚಿಗೆ ಎಷ್ಟು ಚಂದ ಜುಟ್ಟು ಹಾಕಿದ್ದೀನಿ ನೋಡಿ. ಐ ಚಿನ್ನ ಮರಿ ಅಮ್ಮ, ನಿನ್ನ ಬಂಗಾರ, ಇದು ಬಂಗಾರ. ಸೊ ಫುಲ್ಲು ಆಟ ಆಡ್ತಿದ್ದಾಳೆ, ಆಟಾಡೋ ಮೂಡಲ್ಲಿದ್ದಾಳೆ. ಆಟ ಆಡಿಸ್ಲೇಬೇಕು, ಏನು ಮಾಡೋಕ್ಕಾಗಲ್ಲ. ಅವಳು ಬುಕ್ಸ್ನೆಲ್ಲ ಇಟ್ಕೊಂಡಿಗೆ ಎಳಿಬೇಕು. ಸೊ ನೋಡಿ ಎಂತ ತರಲೆ ಮಾಡ್ತಾರೆ ಗೊತ್ತಾ, ಎಂತ ಕಿತ್ಮೆ ಮಾಡ್ತಾರೆ. ಅಬ್ಬಾ ಏಯ್ ತರಲೆ ಕೂಸು, ಇವಾಗ ಕುಣಿಬೇಕು, ಹಿಡ್ಕೋಬೇಕು, ಆಟ ಆಡಬೇಕು, ಬುಕ್ ಹಿಡ್ಕೋಬೇಕು. ಬಾರೋ ಚುಟಿ ಬರಿಬಾರೋ. ಇದೇ ಕತೆ ಆಯಿತು ಮೇಡಮ್ ಅವ್ರದ್ದು. ಯಾಕೋ ಸ್ವಲ್ಪ ಕಿರಿಕಿರಿ ಮಾಡಕ್ಕೆ ಬಂದ್ಬಿಟ್ಟಿದ್ದಾಳೆ. ಸೊ ಜಯಂತ್ ಬಂದಾಗ ಇವಾಗ ದೃಷ್ಟಿ ತೆಗಿಸ್ಬೇಕು. ಹೊರಗಡೆ ಹೋದ್ರು ಕೆಲಸ ಇದೆ ಅಂತೇಳಿ. ಎಷ್ಟು ಹೇಳಿದೆ ನಾನು, ಹೋಗಬೇಡ ಇಷ್ಟೊತ್ತಲ್ಲಿ ಮಾತ್ರ ಹೋಗಬೇಡ, ನನ್ನ ಕೈಲಿ ಆಗಲ್ಲ ಇವ್ರು ನಡೆಯೋಕ್ಕೆ, ಈ ಮೇಡಮ್ ಅವ್ರು ನಡೆಯೋಕ್ಕಾಗಲ್ಲ, ಅವ್ನು ಓದಿಸ್ತಿದ್ದೀನಿ. ಇಲ್ಲಮ್ಮ ಇಲ್ಲ 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 100 10 times 100 50 ಅವೆಲ್ಲ ಇರುವಲ್ಲ 10 ನೋಡ್ಕೊಂಡು ಇವೆಲ್ಲ ಬರುತ್ತೆ. ಇಂಥದ್ದು ಮೊದಲು ಇಲ್ಲ 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 ಇವಳು ಸ್ವಲ್ಪ ಎತ್ಕೊಂಡು ಓಡಾಡ್ಬೇಕೀಗ. ಅದಕ್ಕೆ ಜಯಂತಿ ಹೇಳಿದ್ದೀನಿ. ಸೊ ಅನ್ನ ಸಾರು ಇದೆ, ಮೇಲ್ಗಡೆ ಏನಾದ್ರು ತಗೊಂಬಾ ಅಂತೇಳಿ. ಸೊ ತಗೊಂಬರ್ತೀನಿ ಅಂತ ಹೇಳಿದ್ದಾರೆ. ಫ್ರೆಂಡ್ಸ್, ಇಲ್ಲಿಗೆ ಇವತ್ತಿನ ಲಾಗ್ನ ಎಂಡ್ ಮಾಡ್ತಿದ್ದೀನಿ. ಮತ್ತೆ ನೆಕ್ಸ್ಟ್ ನಾಳೆ ಒಳ್ಳೆ ಲಾಗ್ ಒಂದಿಗೆ ನಿಮ್ಮ ಜೊತೆ ಬರ್ತೀನಿ. ಯಾಕೋ ನಗ್ತೀಯ? ಸೊ ನೋಡಿ ಹಿಂಗೆ ನಂದು 3 ಪುಟಾಣಿಗಳು ಇವತ್ತು. ಮೇಡಮ್ ಅವರು ಮಲ್ಕೊಂಡ್ರು, ಬಟ್ ಎದ್ದೇಳೋದ್ರಿಗೆ ಲೇಟ್ ಆಯಿತು. ಸ್ನಾನ ಇಲ್ಲ ಇವತ್ತು ಮಿಟ್ಟಿಗೆ. ನೋಡಿ ಎಷ್ಟು ಗಲಾಟೆ ಇದ್ದಾರೆ ನಮ್ಮನೇಲಿ. ಹಬ್ಬ ಗಲಾಟೆ ಗಂಗಮ್ಮಗಳು ಇವರು. ಸೊ ಫ್ರೆಂಡ್ಸ್, ಇಲ್ಲಿಗೆ ಎಂಡ್ ಮಾಡಿ ನಾಳೆ ಮತ್ತೆ ಹೊಸ ಲಾಗ್ ಬರ್ತೀನಿ. ಅದೇ ಟೇಕ್ ಕೇರ್, ಬೈ ಬೈ, ಹ್ಯಾವ್ ಎ ನೈಸ್ ಡೇ.